ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ದೇವಾಲಯದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ ಆರೋಪ ಖಂಡಿಸಿ ಸಾರ್ವಜನಿಕರು ನಡೆಸಿದ ಪ್ರತಿಭಟನೆಗೆ ಹಿಂದೂ ಸಂಘಟನೆಗಳ ಮುಖಂಡ ಪ್ರಮೋದ್ ಮುತಾಲಿಕ್ ಬೆಂಬಲ ಕೊಟ್ಟಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ಅವರು ಹಿಂದೂ ದೇವಾಲಯಗಳು ಹಾಗೂ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ಎಂದು ಆರೋಪಿಸಿದರು. ಇಂತಹ ಕೃತ್ಯಗಳಿಗೆ ಸ್ಥಳೀಯ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ಬೆಂಬಲ ಕೊಡುತ್ತಿದ್ದಾರೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ದೇವಾಲಯಗಳ ಮೇಲೆ ಯಾಕೆ ಇಷ್ಟು ಕೋಪ? ನಾವು ನಿಮ್ಮ ಮಸೀದಿಗೆ ಬಂದು ಇದೇ ರೀತಿ ನಡೆದುಕೊಂಡ್ರೆ ಏನ್ ಮಾಡ್ತೀರಿ ಎಂದು ಪ್ರಶ್ನಿಸುವುದರ ಮೂಲಕ ಶಾಸಕರ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ದೇವಾಲಯದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ ಆರೋಪದ ಜಾಫರ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಹಾಗೆಯೇ ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸಿದರು. ಪ್ರಕರಣವನ್ನ ಖಂಡಿಸಿ ಆಗಸ್ಟ್ 26ರಂದು ಶಿಗ್ಗಾವಿ ಬಂದ್ಗೆ ಕರೆ ಕೊಡಲಾಗಿದ್ದು, ಅಂದು ಹಿಂದೂಗಳು ಒಗ್ಗೂಡಿ ಹೋರಾಟ ಮಾಡಲಿದ್ದಾರೆ ಎಂದಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುತ್ತೆ ಅಂತ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲಿವರೆಗೆ ಹಿಂದೂ ಸಮಾಜ ಒಗ್ಗಟ್ಟಾಗಿ ಒಂದಕ್ಕೆ ಎರಡು ಏಟು ಕೊಡುವಂಥ ಮಾನಸಿಕತೆ ಆಗೋದಿಲ್ಲೋ ಅಲ್ಲಿವರೆಗೆ ಈ ರೀತಿಯ ದೌರ್ಜನ್ಯ, ಅಪಮಾನ, ಅವಮಾನ ನಡೀತಾ ಇರುತ್ತೆ. ಇದು ಒಂದು. ಇನ್ನು ಎರಡನೇದು, ರಾಜಕೀಯ ವ್ಯಕ್ತಿಗಳು ಹಿಂದೂಗಳ ಲಾಭ ತಗೊಳ್ಳುವಂಥವರು ನೀವು ಗಟ್ಟಿಯಾಗಿ ನಿಂತ್ಕೊಳ್ಳದೆ ಇದ್ದರೆ ಯೋಗಿ ಮಾದರಿ ಬುಲ್ಡೋಜರ್ ಹಚ್ಚದೇ ಇದ್ದರೆ ಈಗ ಈ ದೇವಸ್ಥಾನ ನಾಳೆ ನಿಮ್ಮ ಮನೆಗೆ ಬಂದು ಉಚ್ಚೆ ಒಯ್ತಾರೆ, ಹೇಳ್ತಾರೆ ಅಂತ ನೆನಪಿಟ್ಕೊಳ್ಳಿ. ರಾಜಕೀಯ ಪ್ರತಿನಿಧಿಗಳು ಬರೇ ಓಟು ಮುಖ್ಯ ಅಲ್ಲ, ಬರೇ ಅಧಿಕಾರ ಮುಖ್ಯ ಅಲ್ಲ. ನಿಮ್ಮ ಮನೆಯಲ್ಲೂ ದೇವರುಗಳಿದ್ದಾವೆ, ದೇವಸ್ಥಾನ ಇದೆ, ಪೂಜೆ ಮಾಡ್ತೀರಿ. ಸೊ ಈ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂಥ ಈ ಜಿಲ್ಲೆಯಲ್ಲಿ, ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಆಗ್ತಾ ಇರುವಂಥದ್ದನ್ನು ನಾವು ಇಡೀ ಜಿಲ್ಲೆಯಲ್ಲಿ ಜಾಗೃತಿ ಮೂಡಿಸಿ ಒಂದು ರಥಯಾತ್ರೆ ಮಾಡಿ, ಲವ್ ಜಿಹಾದ್ ಇರ್ಬೋದು, ಗೋ ಹತ್ಯೆ ಇರ್ಬೋದು, ನಿರಂತರವಾಗಿ ನಡೀತಾ ಇದೆ ಈ ಜಿಲ್ಲೆಯಲ್ಲಿ. ಯಾಕೆ ಪೊಲೀಸ್ ಇಲಾಖೆ, ಯಾಕೆ DC ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ? ಇಲ್ಲೀಗಲ್ ಕಾನೂನು ಬಾಹಿರ ಕಸಾಯಿ ಖಾನೆಗಳು ಇಲ್ಲಿ ಬೇಕಾದಷ್ಟಿದ್ದಾವೆ. ಬೀಫ್ ಹೋಟೆಲ್ ಅಂತಿದೆ, ಬೀಫ್ ಸಿಗ್ತಾ ಇದೆ. ಕರ್ನಾಟಕದಲ್ಲಿ ಕಾನೂನಿದೆ. ಗೋ ಹತ್ಯೆ ನಿಷೇಧ ಕಾನೂನು ಇದ್ದಾಗಲೂ ಕೂಡ ಓಪನ್ ಆಗಿ ಕಡಿತಾ ಇದ್ದಾರೆ, ಕಳ್ತನ ಮಾಡ್ತಾ ಇದ್ದಾರೆ, ಗೋಮಾಂಸ ತಿಂತಾ ಇದ್ದಾರೆ. ಸೊ ಈ ಜಿಲ್ಲೆಯನ್ನು ಪಾಕಿಸ್ತಾನ ಮಾಡೋಕ್ಕೆ ಹೊರಟಿದ್ದಾರೆ. ಇದರ ವಿರುದ್ಧ ಹೋರಾಟವನ್ನು ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ನಿರ್ಣಯ ತೊಗೊಳ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಇದೇ ತಿಂಗಳು 26ನೇ ತಾರೀಕು ಬುಧವಾರ ಶಿಗ್ಗಾವಿ ಬಂದ್ ಕಾಲ್ ಕೊಟ್ಟಿದ್ದೀವಿ. ಯಶಸ್ವಿಯಾಗಿ ಹಿಂದೂ ಸಮಾಜ ಸಹಕಾರ ಕೊಡಬೇಕು ಅಂತ ಟೋಟಲ್ ಬಂದಿರುತ್ತೆ. ಪ್ರಭಾಕರ್ ಈ ಬೆಟ್ಟುದ್ದರ ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.